ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ನಿಮ್ ಲೆಫ್ಟ್ ಐಟ್ ನಾಸ್ತಿ ಆಯ್ತು. ಕಮ್ಮಿ ಓಕೆ ಸರ್. ಸಟ್ ಕ್ಯಾಮ್ರಾ ಆಕ್ಷನ್. ಅಲ್ಲ ಮೇಡಮ್, ನಿಮ್ ಗಂಡ ಜೊತೆ ಮಲ್ಕೋ ಅಂದ್ರೆ ಮಲ್ಕತೇರ್ ನಿಲ್ವಂತಲ್ಲ ಯಾಕೆ? ನೀನ್ ಹೊಟ್ಟೆ ನೋವಾದ್ರೂ ಬರ್ರಿ ಏನಾದ್ರೂ ಬರ್ಲಿ ನೀನ್ ನನ್ನ ಹತ್ರ ಮಲಗ್ಬೇಕು ಅಂತಿದ್ದ ಅವನು. ಮಲಗೋ ವಿಚಾರ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ನನ್ಗೆ ಅವನು. ಅಷ್ಟು ಇದು ಅವನ್ಗೆ. ನನಗೆ 1,000 ಕೊಡು 2,000 ಕೊಡು ನೋಡು. ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇಲ್ಲ ನೋಡು. ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವ ಹೇಳ್ತಾನೆ ಮಲಗ್ತಾಳ ಮ್ಯಾಮ್. ಈಗ ಸಂತೋಷ ಮನೆ ಕಟ್ಟಿದ್ರೆ ಅವನು ನಿಂಗೆ ದುಡ್ಡು ಕೊಟ್ಟನ? ಅವ 10,000 ಕೊಡ್ತಿದ್ನ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಮ್ಮಿ ಬಂದ್ಬಿಡೋದಿಲ್ಲ ಎಲ್ಲಾದ್ರೂ ಇರ್ಲಿ ಬಂದ್ಬಿಡಮ್ಮ. ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡೋಣ ಬಾರೆ ಅಮ್ಮ. ಯಾವನ ಹೆಲ್ಮೆಟ್ ಹಾಕ್ದೆ ಬರ್ತಾವನ, ಹಿಡ್ರಿ ಅವನ್ನ ನಡ್ರಿ. ನಿಲ್ಸ ಗಾಡಿ ಸೈಡ್. ಹೆಲ್ಮೆಟ್ ಹಾಕ್ತೆ ಬಂದ್ರೆ ಬಾ ಸಾಹೇಬ್ರ ಹತ್ರ. ಹೆಲ್ಮೆಟ್ ಇಲ್ದೆ ಬಂದಿದ್ದೀರಾ 500 ರೂಪಾಯಿ ಫೈನ್ ಕಟ್ಟಿ. ಸರ್ ನಮ್ಮ ಮನೆ ಇಲ್ಲೇ ಸಹ ಇರೋದು, ಇಲ್ಲೇ ತರಕಾರಿ ತರ ಕೂತಿದ್ನು. ಎಲ್ಲಾದ್ರೂ ಇರ್ಲಿ 500 ರೂಪಾಯಿ ಫೈನ್ ಕಟ್ಟಿ. ಇದೇ ಹುಡುಗಿರ್ನಾದ್ರೂ ಹಿಡಿದಾರ ಕೇಳು ಮಗ. ಹುಡುಗಿರ್ನ ಇಲ್ಲಿ ಹಿಡಿದ್ರು ಮಗ, ಜೊಲ್ ನನ್ ಮಕ್ಕ. ಏನ್ರಿ ಅದು ಮಾತಾಡೋದು? ಹುಡುಗಿರ್ ಗಾಡಿ ಹಿಡಿಯೋದು ಎಷ್ಟು ಕಷ್ಟ ಗೊತ್ತೇನೋ ನಿಂಗೆ? ಯಾವ್ದಾದ್ರು ಒಂದ್ ಗಾಡಿ ಹಿಡಿತೋರ್ಸ ಹುಡುಗಿದು. ನಮ್ಮ ಊರಲ್ಲೆಲ್ಲ ಎಮ್ಮೆ ಕರಗಳನ್ನ ಬಿಟ್ರ ಇವನೇ ಹಿಡಿಯೋದು ಸಾ. ಹಿಡಿಯಪ್ಪ ಆಯ್ತು. ಹಿಡಿಲ ಮಗ, ಹಿಡಿತೀನಿ ನೋಡ್ಕೊಳ್ಳಿ ಇವಾಗ. ಸೈಡ್ ಹಾಕ್ರಿ, ಸೈಡ್ ಹಾಕಿ. ಪ್ರಸಾದಿ, ನನ್ಗೂ ಕಾದು ಬೇಜಾರಾಗ್ಬಿಡದ. ಈ ವರ್ಷ ಏನಾರಾಗ್ಲಿ ನಾವ್ ಮದುವೆ ಆಗ್ಲೇಬೇಕು ಗುರು. ಮದುವೆ ಸಿಂಗಲ್ ಲೈಫ್ ಸಾಕಾಗ್ಬಿಟ್ಟದ ನಮ್ಗೂ. ಏನ್ರಪ್ಪ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನಂದೊಂದ್ ಕಿವಿ ಮಾತಿದೆ ಕೇಳಿ. ನೋಡಿ, ಅತಿ ಸುಂದರವಾಗಿರೋಳ್ನ ಮದುವೆ ಆಗಕ್ ಹೋಗ್ಬೇಡಿ. ಆ ಸೌಂದರ್ಯನ ಇನ್ನೊಬ್ಬ ನೋಡ್ಬೇಕು ಅಂತ ಅನಿಸ್ಬಿಡ್ತದೆ. ಹಂಗ ಅನ್ಬಿಟ್ಟು ಸಣ್ಣಕ್ಕಿರೋಳ್ನ ಮದುವೆ ಆಗಕ್ ಹೋಗ್ಬೇಡಿ. ಮನೆಯಲ್ಲಿ ಅವಳನ್ನ ಎಲ್ಲಿ ಅಂತ ಹುಡ್ಕಿರಿ. ಅಲೋ, ದಪ್ಪಕ್ಕಿರೋಳ್ನಂತೂ ಮದ್ವೆನೇ ಆಗ್ಬೇಡ್ರಿ. ಅವಳಿಗೆ ಏನಾರ ಪ್ರಾಬ್ಲಮ್ ಆದ್ರೆ ನೀವ್ ಎತ್ಕೋಯಕ್ಕೆ ತೊಂದ್ರೆ ಆಗ್ಬಿಡ್ತದೆ. ಹಂಗ ಅನ್ಬಿಟ್ಟು ಜಾಸ್ತಿ ಓದಿರ್ತಾರಲ್ಲ ಅವಳನ್ನ ಮದುವೆ ಆಗಕ್ ಹೋಗ್ಬಿಟ್ಟಿರಿ. ನಿನಗ್ ಮರ್ಯಾದಿನೇ ಸಿಗಿಕ್ಕಿಲ್ಲ. ಹಂಗ ಅನ್ಬಿಟ್ಟು ಓದ್ದೇ ಇರೋಳ್ನು ಮದುವೆ ಆಗಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ಬುದ್ಧಿ ಹೇಳಿ ಹೇಳಿ ನೀವು ಸಾಕಾಗೋಯ್ತದೆ. ಆಮೇಲೆ ಐಟಾಗಿರೋಳ್ನ ಮದುವೆ ಆಗ್ಬೇಡಿ. ನೀವ್ ಅವಳನ್ನ ಹಿಂಗ್ ನೋಡ್ಬೇಕಾಯ್ತದೆ. ಏನ್ರಪ್ಪ ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಸ್ವಾಮಿ. ಮದ್ವೆ ಆಗ್ಬೇಡಕಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಸ್ವಾಮಿ. ಇಷ್ಟೆಲ್ಲ ಹೇಳೋದ್ರ ಬದಲು ಹಂಗ ಹೇಳಿದ್ರೆ ನೀವೆಲ್ರಪ್ಪ ಕೇಳಿರಿ. ಅದಕ್ಕೆ ಒಂದೊಂದಾಗಿ ಬುಡ್ಸಿ ಹೇಳ್ತಾವ್ನಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಹಿಂಗ್ ಕುಡ್ದು ನನ್ ಮನೇನೆ ಹಾಳು ಮಾಡ್ದಲ್ಲ. ನಮ್ಮ ಅಪ್ಪನಟ್ಟಿ ಕೊಟ್ರೆ ಚಿನ್ನನು ಕುಡ್ದೆ ಕಳ್ದ. ನಿನ್ ಕಟ್ಕೊಂಡಾಗಿಂದ ಬರೀ ಕಷ್ಟನೇ ಅನ್ಭವಿಸೋದಾಗದ. ನಿನ್ ಯೋಗ್ಯತೆಗೆ ಒಂದ್ ಚಿನ್ನದ ಮೂಗ್ ಬಟ್ ಕೊಡ್ಸಿದೆಯ. ನಿಮ್ಗಳಿಗೆ ಈಗ ಗೊತ್ತಾಗಲ್ಲ, ನನ್ ಸತ್ ಮೇಲೆ ಗೊತ್ತಾಯ್ತ. ಸುಮ್ನಿರಿ ಅಮ್ಮ, ಈ ಜಗತ್ತಲ್ಲಿರೋ ಚಿನ್ನನೆಲ್ಲ ನಾನು ತಂದ್ಕೊಡ್ತೀನಮ್ಮ. ಮುಚ್ಕೊಂಡೋಗಿ 1 kg ಟೊಮೆಟೊ ತಗೋಬಾ, ಸಾರ್ ಮಾಡಕ. ಚಿನ್ನ ತಂದನಂತ ಚಿನ್ವಾ ತಗೊಳ್ಳಿ. ಅಮ್ಮವ್ರೆ, ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ. ಯಾಕಮ್ಮ? ಹುಚ್ಚ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕದ ನಂಗೆ. ನಿನ್ಗೆ ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡೋಷ್ಟು ಅನುಭವ ಇದೆಯೇನಮ್ಮ?
ಎಷ್ಟು ವರ್ಷದಿಂದ ನಿಮ್ಮ ಮನೆ ಕೆಲಸ ಮಾಡ್ತಾವ್ನಿ, ನಿಮ್ಗಿಂತ ದೊಡ್ಡ ಹುಚ್ಚರು ಬೇಕಾ? ಹಾ ಇದೇ ಯಜಮಾನ್ರೆ. A few moments later. ರೀ ಹೋಗ್ರಿ, ಎಷ್ಟೊತ್ತಿ ಹೇಳಿದ್ದೀನಿ ನನ್ ಕೆಲ್ಸ ಮಾಡುವಾಗ ಬಂದ್ ಮುತ್ಕೊಡ್ಬೇಡಿ ಅಂತ. ಅಮ್ಮವ್ರೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನಂಗೂ 2 ವರ್ಷದಿಂದ ಹೇಳಿ ಹೇಳಿ ಸಾಕಾಗೋಗದೆ. ಪ್ಯಾರಿ ಸಮಾಜ್ ಗಯಿ. मुझे अपने घर जाना है. ಗಾಡಿ ಸೈಡ್ ಬೇಕು ಸರ್ ಹೆಲ್ಮೆಟ್ ಹಾಕಿನಲ್ಲ ಸರ್. ಹೆಲ್ಮೆಟ್ ಆಗಿರೇನೋ ಡಿಎಲ್ ತೋರ್ಸು. ಸರ್ ನಮ್ಮ ಮಾವ ಯಾರು ಅಂತ ಗೊತ್ತಾ? ಪರ್ಸಲ್ ಅದ ಸರ್. ತಗೋ ತೋರ್ಸು. ಸರ್ ಪರ್ಸು ಮನೇಲಿ ಅದ ಸರ್. ಫೋಟೋ ಇದ್ರೆ ತೋರ್ಸು. ಈಗ ಸೆಂಡ್ ಮಾಡಿಸ್ಕೊತೀನಿ ಸರ್. ಸೈಡ್ಗೆ ಹೆಸ್ರಿ ಅವನ್ನ. ಇವನ್ ಎದಕ್ ಫೋನ್ ಮಾಡ್ತಿದ್ದ ನಾವು? ಹೇಳಣ್ಣ, ಅಲ್ಲಿ ಟೇಬಲ್ ಮೇಲೆ ನಾನು ಪರ್ಸಿದ್ದ ನೋಡು. ಪರ್ಸ? ಹಾ ಇಲ್ಲೇ ಅದ. ಅದ್ರಲ್ಲಿ ನನ್ನ ಡಿಎಲ್ ಅದ. ಫೋಟೋ ಹೊಡೆದ್ಬಿಟ್ಟು ಸೆಂಡ್ ಮಾಡು ಬೇಗ. ಹಾ ಸರಿ, ಲೈನ್ಲಿ ಕಳ್ಸ್ಕೊಡಿ. ಸೆಂಡ್ ಮಾಡ್ತಾನ ಸರ್. ಇಲ್ಲಿ ನೋಡಿ ಸಾ. ರೀಲ್ಸ್ ಅಲ್ಲಕ್ಕಲ್ಲ ಡಿಎಲ್ ಫೋಟೋ ಸೆಂಡ್ ಮಾಡ್ಲ ಹೊಡಿತವ್ರು ಇಲ್ಲಿ. ಅತಿಯಾದ್ರೆ ಅಮೃತ ಸಾಕು ಸಾಕು. ನೆಕ್ಸ್ಟ್ ಲೋ ಅವ್ರಿಗೆ ಏನೋ ಫ್ರೆಂಡ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಅಂತ ಮಾಡ್ತು, ಅದು ಈ ಮಟ್ಟಿಗೆ ವೈರಲ್ ಮಾಡಿ ಇಕ್ಕಿದ್ರ ಪರವಾಗಿಲ್ಲ. ಅದನ್ನ ನೀವು ಮಾಡ್ಬೇಕೇನ್ರೋ? ಸರಿ ಸರಿ, ನಿಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ ನಮ್ಮ ಅಂಕಲ್ ಹೇಳ್ತಾರೆ ನೋಡೋರಿಗೆ. ಅಂಕಲ್, ನಾವು ನಿಮಗೆ ಒಪಿನಿಯನ್ ಕೇಳಿದ್ದು ನಿಮ್ ಗೋಡಂಬಿ ತೋರಿಸಿ ಅಂತಲ್ಲ. ಯಾಕೋ ನೀವು ಹೇಳೋ ಮಟ್ಟ ಇಲ್ಲ. ಗೊತ್ತಲ್ಲ, ಇವ್ರಿಬ್ರಲ್ಲಿ ಯಾರು ಬೆಸ್ಟ್ ಮಾಡಿದ್ರು? ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಯ್ತಲ್ಲ, ಇವ್ರಿಗೆಲ್ಲ ಅರ್ಥ ಆಯ್ತು. ಲವ್ ಬಿಗ್ಲಾ, ನೀ ಹೇಳ ಇವ್ರಿಬ್ರಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ. ಇವ್ನು ಅವನಿಗಿಂತ ಇದ್ಕಿತ್ತು ನನ್ನ ಮಗ. ನೀನ್ ಹೇಳೋದು ಯಾರಿಗೂ ಅರ್ಥ ಆಗಲ್ಲ ಬಿಡು. ಸರಿ, ಇವ್ರಿಬ್ರಲ್ಲಿ ಯಾರು ಬೆಸ್ಟ್ ಅಂತ ನೀವೇ ಕಮೆಂಟ್ ಮಾಡ್ಬಿಡಿ. ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರೆ ಸಾರಿ. ಎಷ್ಟೋ ಜನಕ್ಕ ಉಣ್ಣಕ್ಕಿರ್ಲಿ ತೊಳ್ಕೊಳಕ್ಕೂ ಕೈ ಇರಲ್ಲ. ನಿಮಗೆ ಕೈ ಇದ್ರು ಒಂದು ಲೈಕ್ ಕೊಡ್ತಿಲ್ಲ, ಫಾಲೋ ಅಂತೂ ಮಾಡ್ತಾನೆ ಇಲ್ಲ. ಒಂದು ಲೈಕ್ ಕೊಡಿ, ಹಂಗೆ ಒಂದು ಫಾಲೋನೂ ಮಾಡಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗ